ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಬೆಳಿಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕಿರಣ ಕನ್ನಡ ಬ್ಲಾಗ್. ನಾನು ಫಸ್ಟು ಇವತ್ತು ಮಂಗಳವಾರ ರಾಮನಗರದಲ್ಲಿ ಬನ್ನಿ ಮಕ್ಕಳಮ್ಮಂದು ಕರಗ ಇದೆ. ಹಾಗಾಗಿ ಇವತ್ತು ಎದ್ದ ತಕ್ಷಣ ದೇವ್ರ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಕಸ ಗುಡಿಸಿ ನೆಲ ಒರೆಸಿ ತಿಂಡಿ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಬೇಕು. ತಿಂಡಿಗೆ ದೋಸೆ ಮಾಡ್ತಿದ್ದೀನಿ. ನಮ್ಮ ಹಸ್ಬೆಂಡ್ ಎಲ್ಲ ತಿನ್ಕೊಂಡು ಹೊರಗಡೆ ಹೋಗಿದ್ದಾರೆ. ನಾನು ಇವಾಗ ಕಸ ಗುಡಿಸಿ ನೆಲ ಒರೆಸಿ ಪೂಜೆ ಮಾಡ್ಕೊಬೇಕು. ಬನ್ನಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋಣ. ಮನೆ ಶಿಫ್ಟ್ ಮಾಡಾದ್ಮೇಲೆ ಪೂಜೆ ಮಾಡೋಕ್ಕೆ ಟೈಮೇ ಸಿಗ್ತಿರ್ಲಿಲ್ಲ. ಎಲ್ಲ ಲಗೇಜ್ ಎಲ್ಲ ಅಲ್ಲಲ್ಲೇ ಇರೋದು. ಇವತ್ತು ಸ್ವಲ್ಪ ಅರೇಂಜ್ ಮಾಡಿಬಿಟ್ಟು ಇವತ್ತಾದರೂ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ನೀಟಾಗಿ ನೆಲವೆಲ್ಲ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಬೇಗ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೆ. ಎಲ್ಲನೂ ಅಷ್ಟೊತ್ತಿಗೆ ನನ್ನ ಮಗಳು ಹಠ ಮಾಡ್ತಾಯಿದ್ಲು. ಒಂದೇ ಸಲ ಅವಳಿಗೆ ತಿಂಡಿ ತಿನ್ನಿಸ್ಬಿಟ್ಟು ನಿಧಾನಕ್ಕೆ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಅವಳಿಗೆ ತಿಂಡಿ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ತಿಂಡಿ ತಿನ್ನಿಸ್ತಾ ಇದ್ದೆ. ಪಾಪುನಲ್ಲಿ ಏನಾದರೂ ಇದರಲ್ಲಿ ಹಾಕಿದ್ರೆ ವಾಕರಲ್ಲಿ ಏನಾದರೂ ಹಾಕಿದ್ರೆ ಇವಳನ್ನ ಕುತ್ಕೋತಾನೆ ಇರಲಿಲ್ಲ. ಅಮ್ಮ ಎತ್ಕೊಮ್ಮ ಅಂತ ಫುಲ್ಲು ಆಟ ಮಾಡ್ತಿದ್ಲು. ಇವಾಗ ಮನೆ ಶಿಫ್ಟ್ ಮಾಡಿದ್ವಿ, ಅದನ್ನು ಹೊರಗಡೆ ತೆಗೆದ್ವಿ, ಇದು ಕಾಣಿಸ್ಬಿಡ್ತು. ಇವಾಗ 3 ಡೇಸಿಂದ ಬಿಡ್ತಾ ಇಲ್ಲ. ಹೌಸ್ ಮಡ್ಗಿದ್ರು ಅಮ್ಮ ಬೇಕು ಗಾಡಿ ಅಂದ್ಕೊಂಡು ಎತ್ಕೊಂಡು ಅದರಲ್ಲಿ ಕಾಲು ನೋವು ಬಂದ್ರೂ ಬಿಡ್ತಾ ಇಲ್ಲ. ಅವಳು ಎತ್ಕೊಂಡು ಅದರಲ್ಲೇ ಆಡ್ತಾವಳೆ. ತೊದಲೆ ಶುಬ್ಬಿ, ಬೇಡ ಇದು ಬೇಡ, ಎತ್ ಮಾಡ್ಬಿಡೋಣ ಬೇಡ, ಎತ್ ಮಾಡ್ಬಿಡೋಣ ಇದನ್ನ. ಯಾಕೆ ಬೇಕಾ? ಇದು ಬೇಕಾ? ಬೇಡ, ಎತ್ ಮಾಡಿಬಿಡ್ತೀನಿ. ಯಾಕೆ? ನೀನು ಬ್ಯಾಡ್ ಗರ್ಲು ನೀನು. ಹಾಯ್ ಮಾಡು. ಏನು ತಿಂಡಿ ಆಯ್ತಾ? ತಿಂಡಿ ಆಯ್ತಾ? ನಿನ್ನ ಹೆಸರು ತಿನ್ಕೊಂಡ್ಬಿಟ್ಟು ಮಾತಾಡೋ. ನಿನ್ನ ಹೆಸರೇನು? ಫಸ್ಟ್ ಅದನ್ನು ತಿನ್ನೋದಂತೂ 1 ಗಂಟೆ. ಊಟಕ್ಕೆ ತಿನ್ಸೋಕ್ಕೆ ಕುತ್ಕೊಂಡು 1 ಗಂಟೆ ಆಯಿತು. ಬಾಯಿ ಮಡ್ಕೊಂಡ್ಬಿಟ್ರಂತೂ ಅದನ್ನು ತಿನ್ನೋದೇ ಇಲ್ಲ. ನಿನ್ನ ಹೆಸರೇನಪ್ಪ ಹೇಳಿ ಇವಾಗ? ನಿನ್ನ ಹೆಸರು ಮುರಿದಾಕ್ಬಿಟ್ಟ ಪಪ್ಪನಿಗೆ ಹೇಳ್ತೀನಿ. ಮುರಿದಾಕ್ಬಿಟ್ಲು ಅಂತ ಪಪ್ಪನಿಗೆ ಹೇಳ್ತೀನಿ. ಅದಕ್ಕೆ ಎತ್ ಮಾಡಿಬಿಡ್ತೀವಿ. ನಿನ್ನ ಹೆಸರೇನು ಹೇಳ್ಬಿಡು. ಆಯಿತು, ನಿನ್ನ ಹೆಸರೇನು? ತರಲೆ ಶುಬ್ಬಿ ಇದು. ಊಟ ಆಯ್ತಾ? ಏನು ತಿಂದ್ರಿ? ಊಟ ಆಯ್ತಾ? ನಿನ್ನ ಹೆಸರೇನು? ನಿನ್ನ ಹೆಸರು ಒಂದ್ಸಲ ಹೇಳ್ಬಿಡು ಪ್ಲೀಸ್. ನಿನ್ನ ಹೆಸರೇನು? ನಿನ್ನ ಹೆಸರೇನು ಹೇಳಲ್ವಾ? ಆಯ್ತು ಬಿಡು, ನಿನ್ಗೆ ಮಾತಾಡೋಕೆ ಬರಲ್ಲ. ನೀನು ಹೋಗು. ನೀನು ತರಲೆ ಶುಬ್ಬಿ. ನಿನ್ನ ಮುಸುಡಿ ಹೆಂಗಪ್ಪ ಇರೋದು? ಹಂಗೈದ್ಯಾ ನಿನ್ನ ಮುಸುಡಿ? ಪಪ್ಪನ ಮುಸುಡಿ ಹೆಂಗೈತೆ? ಪಾಪ ಹಂಗೈತಾ? ಗಬ್ಬು ನೀನು. ಕುಣ್ಸು ಅನ್ನೋದೇಕೆ, ಇಳ್ಸೋ ಅನ್ನೋದೇಕೆ? ನಾನು ಇಳಿಸಲ್ಲ, ಹೋಗಮ್ಮ. ಆಯ್ತು, ತಲೆ ನೋವು ಪಾಟಿ. ತಿಂಡಿ ತಿಂದ? ಏನು ತಿಂಡಿ ತಿಂದೆ? ಏನಪ್ಪ? ಸಾಂಬಾರು. ಬರೀ ಅನ್ನ ಸಾಂಬಾರು ಅಷ್ಟೇ ನಿಮ್ಮ ಮಮ್ಮಿಗೆ ಮಾಡಕ್ಕೆ ಬರೋದು? ಇನ್ನೇನು ಮಾಡಲ್ವಾ? ಯಾವಾಗ ಕೇಳಿ ಏನು ತಿಂಡಿ ತಿಂದೆ ಜಸ್ಸು? ಅನ್ನ ಸಾಂಬಾರು. ನೋ ದೋಸೆ ಬೇಡ. ಯಾಕೆ ಬೇಡ? ಹಂಗೆ ಅನ್ಬಾರ್ದು. ಊಟಕ್ಕೆಲ್ಲ ಅನ್ಬಾರ್ದು, ಅದು ಗಬ್ಬು. ಏನು ತಿಂದೆ ಮಗಳು? ಕುಂಡಿಸ್ಕೊಂತೀಯಮ್ಮ. ಕುಂಡಿಸ್ತೀನಿ ಮಗಳು. ಫಸ್ಟು ತಿಂಡಿ ತಿನ್ಕೊ, ಆಮೇಲೆ ಕುಂಡಿಸ್ತೀನಿ. ಇಲ್ಲಾಂದರೆ ಕುಂಡಿಸಲ್ಲ. ಫಸ್ಟು ತಿಂಡಿ ತಿನ್ಕೋಬೇಕು, ಆಮೇಲೆ. ನೀನೇ ವ್ಲಾಗ್ ಮಾಡ್ತಿದ್ಯಾ? ಪಾಪುಗೆ ತಿಂಡಿ ತಿನ್ನಿಸಿ ಪೂಜೆ ಮುಗಿಸಿ ನಾನು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಹಾಯ್, ನಾವೀಗ ಬಂಡಿ ಮಾಕಾಳಮ್ಮನ ಕರ್ಗ ನೋಡೋಕ್ಕೆ ಕೊಂಡಕ್ಕೆಲ್ಲ ಬೆಂಕಿ ಹಾಕಿರ್ತಾರಲ್ಲ, ಅದನ್ನೆಲ್ಲ ನೋಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿರ್ತಾರೆ. ಈ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕೊಂಡಕ್ಕೆ ಬೆಂಕಿ ಹಾಕಿರ್ತಾರೆ, ಮತ್ತು ಹೂವಿನ ಕರಗ ಎಲ್ಲ ಇರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ಜೊತೆ. ನೀವು ನೋಡೋರಂತೆ, ನಿಮಗೂ ತೋರಿಸ್ತೀನಿ ಬನ್ನಿ.
ಇವಾಗ ಹೊರಡ್ತಾ ಇದ್ದೀವಿ. ಟೈಮು ಇವಾಗ 10:30 ಆಗಿದೆ. ಬನ್ನಿ ಹೋಗೋಣ. ನಾವು ಮನೆ ಬಿಟ್ಟಾಗ 10:30 ಆಗಿತ್ತು. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ರೋಡೆಲ್ಲ ಲೈಟ್ ಅರೇಂಜ್ಮೆಂಟ್ ಎಲ್ಲ ನೋಡ್ಕೊಂಡು ಹೋದ್ವಿ. ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಮಹಾಕಾಳಮ್ಮನ ಕರಗೋತ್ಸವ ವಾತಾವರಣ ಎಷ್ಟು ಅದ್ಭುತವಾಗಿ ಕಾಣಿಸ್ತಿತ್ತು ಅಂದರೆ ದೇವರ ಅಲಂಕಾರ, ಹೂವಿನ ಸಿಂಗಾರ, ವಿಶೇಷವಾಗಿ ರಸ್ತೆ ತುಂಬ ಹಾಕಿರುವ ಲೈಟಿಂಗ್ ಅಂತೂ ನಿಜಕ್ಕೂ ಕಣ್ಣಿಗೆ ಹಬ್ಬನೇ ಅಂತಲೇ ಹೇಳ್ಬೋದು. ಆದರೆ ಈ ವರ್ಷ ಅಷ್ಟೊಂದು ಲೈಟಿಂಗ್ಸ್ ಎಲ್ಲ ಅಷ್ಟು ಅರೇಂಜ್ಮೆಂಟ್ ಎಲ್ಲ ಇರಲಿಲ್ಲ. ಮುಂದಿನ ವಾರ ನೋಡಬೇಕು. ಬಟ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ವರ್ಷ ತುಂಬಾ ಚೆನ್ನಾಗಿ ಅದ್ಧೂರಿಯಾಗಿ ಲೈಟ್ ಅರೇಂಜ್ಮೆಂಟ್ ಇತ್ತು. ಬಟ್ ಈ ವರ್ಷಕ್ಕಿಂತ ಕಂಪೇರ್ ಮಾಡಿದ್ರೆ ಈ ವರ್ಷ ಅಷ್ಟೊಂದೇನು ಲೈಟ್ ಅರೇಂಜ್ಮೆಂಟ್ ಇರಲಿಲ್ಲ. ನೋಡಬೇಕು ನೆಕ್ಸ್ಟ್ ವಾರ ಹೆಂಗೆ ಇನ್ನೂ ಅರೇಂಜ್ಮೆಂಟ್ ಮಾಡ್ತಾರಾ, ಇಷ್ಟೇ ಇರುತ್ತಾ. ದಾರಿಲಿ ಹೋಗ್ಬೇಕಾದ್ರೆ ಎಷ್ಟೊಂದು ಕರ್ಗಗಳೆಲ್ಲ ಸಿಕ್ತು. ಹುಲಿಯೂರಮ್ಮ ಕರ್ಗ ಕೂಡ ಹೋಗ್ತಾ ಇತ್ತು. ಅದಕ್ಕೆ ಸ್ವಲ್ಪ ಟ್ರಾಫಿಕ್ ಎಲ್ಲ ಆಗಿತ್ತು. ನಾವು ಎಲ್ಲ ಮುಂದೆ ನೋಡಿಕೊಂಡು ಕರ್ಗ ಎಲ್ಲ ಹೋದ್ವಿ. ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಎಷ್ಟೊಂದು ಕರ್ಗ ಸಿಕ್ತು. ಆ್ಯಕ್ಚುಲಿ ಮಂಗಳವಾರ ಇವತ್ತು ಬಂಡಿ ಮಹಾಕಾಳಮ್ಮಂದು ಕೊಂಡ ಇರುತ್ತೆ. ಬುಧವಾರ ಕೊಂಡ, ಮಂಗಳವಾರ ನೈಟು ಫುಲ್ಲು ಮೆರವಣಿಗೆ ಇರುತ್ತೆ. ಬೇರೆ ದೇವರು 8 ದೇವ್ರದ್ದು ಎಲ್ಲದು ಹಸಿ ಕರ್ಗ ಇರುತ್ತೆ. ಚಾಮುಂಡೇಶ್ವರಿ ಅಮ್ಮಂದು, ಭಂಡಾರಮ್ಮಂದು ಒಟ್ಟು 9 ದೇವರದ್ದು ಕರ್ಗ ನಮ್ಮ ರಾಮನಗರದಲ್ಲಿ ನಡೆಯುತ್ತೆ. ಯಾವ್ಯಾವುದು ಅಂದರೆ ಫಸ್ಟು ಬಂಡಿ ಮಹಾಕಾಳಮ್ಮ, ಚಾಮುಂಡೇಶ್ವರಿ ಅಮ್ಮ, ಮಗದಕೇರಿ ಮಾರಮ್ಮ, ಬಿಸಿಲು ಮಾರಮ್ಮ, ಆದಿಶಕ್ತಿ ಅಮ್ಮ, ಹುಲಿಯೂರಮ್ಮ, ಮಾಸ್ಲಮ್ಮ ಮತ್ತು ಐಜೂರು ಆದಿಶಕ್ತಿ ಅಮ್ಮ ಮತ್ತು ಭಂಡಾರದಮ್ಮ. ಹೀಗೆ 9 ದುರ್ಗೆಯರ ಕರ್ಗ ನಮ್ಮ ರಾಮನಗರದಲ್ಲಿ ನಡೆಯುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರೋಡಲ್ಲೆಲ್ಲ ಫುಲ್ಲು ಹೂವಿನ ಅಲಂಕಾರ ಎಲ್ಲ ಮಾಡಿ, ಕರಗ ಎಲ್ಲ ಮಾಡಿ ನೈಟು ಆರ್ಕೆಸ್ಟ್ರಾ ಮಾಡ್ತಾರೆ. ಇವತ್ತು ಮಂಗಳವಾರ ಬಂಡಿ ಮಹಾಕಾಳಮ್ಮನ ಕರ್ಗ ಇದ್ದರೆ ನೆಕ್ಸ್ಟ್ ವಾರ ಚಾಮುಂಡೇಶ್ವರಿ ಕರ್ಗದ ದಿನವೇ 8 ದುರ್ಗೆಯರ ಕರ್ಗ ಕೂಡ ಅವತ್ತೇ ಇರುತ್ತೆ. ಇದು ಹುಲಿಯೂರಮ್ಮ ದೇವರು. ನಾವು ರೋಡಲ್ಲಿ ಎಷ್ಟೊಂದು ದುರ್ಗೆ ದೇವ್ರುಗಳೆಲ್ಲ ಸಿಕ್ಕಿದ್ವು. ಅದನ್ನೆಲ್ಲ ನೋಡಿಕೊಂಡು ಕೊಂಡ ಎಲ್ಲ ನೋಡಿಕೊಂಡು ಹಿಂಗೆ ಫುಲ್ಲು ತುಂಬಾ ಚೆನ್ನಾಗಿತ್ತು. ಆ ತಮಟೆ ರಿದಮ್ ಕೇಳೋಕ್ಕೇ ಒಂಥರ ಚೆಂದ. ಮತ್ತು ಗೋವಿಂದ ಅಂದ್ಕೊಂಡು ದೇವ್ರ ಹಿಂದೆ ಹೋಗ್ತಿರೋದು ಎಲ್ಲನೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡೋಕ್ಕೆ ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ. ದೇವರನ್ನೆಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದನೂ ಕೂಡ ಕೊಡ್ತಿದ್ರು. ಪ್ರಸಾದ ನಾವು ಮನೇಲೇ ಊಟ ಮಾಡ್ಕೊಂಡು ಹೋಗಿದ್ರಿಂದ ನಾವಲ್ಲಿ ಪ್ರಸಾದ ಏನು ತಿಂದಿಲ್ಲ. ಎಲ್ಲ ದೇವ್ರೂ ಈಗ ಈ ದೇವರು ಬಂಡಿ ಮಹಾಕಾಳಮ್ಮನ ದರ್ಶನ ಮಾಡಿಕೊಂಡು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ತಾಯಿ ದರ್ಶನ ಮಾಡಿಕೊಂಡು ಎಲ್ಲ ದೇವರ ಕರ್ಗಗಳು ಕೂಡ ಬಂಡಿ ಮಹಾಕಾಳಮ್ಮನ ಹತ್ರ ಬಂದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ಕೂಡ ಹೋಗಿ ತಾಯಿ ದರ್ಶನ ಕೂಡ ಎಲ್ಲ ಮಾಡಿ ಎಲ್ಲ ಮಾಡ್ತಾರೆ. ರೋಡಲ್ಲೆಲ್ಲ ಫುಲ್ಲು ಅರೇಂಜ್ಮೆಂಟ್ ಮಾಡ್ಕೊಂಡು ಎಲ್ಲ ಹೋದಾಗ ನಮಗೆ ಎಲ್ಲ ಹೋಗಿ ಗಣೇಶ ದೇವಸ್ಥಾನಕ್ಕೆ ಹೋಗಿದ್ದು ಹೋಗಿದ್ದು. ಇಲ್ಲಿ ನಮ್ಮ ಎಲ್ಲ ಕರ್ಗಗಳು ರೋಡಲ್ಲಿ ಯಾವ ದೇವಸ್ಥಾನ ಸಿಗುತ್ತೋ ಆ ದೇವಸ್ಥಾನ ದರ್ಶನಕ್ಕೆಲ್ಲ ಹೋಗ್ತಾರೆ. ಈವನ್ ದರ್ಗಾಗೂ ಕೂಡ ಹೋಗ್ತಾರೆ. ನಮ್ಮ ರಾಮನಗರದಲ್ಲಿ ಬೇರೆ ಕಡೆ ಹಿಂದೂ ಮುಸ್ಲಿಂ ಗಲಭೆ ಇದೆ ಅಂತ ಹೇಳ್ತಾರೆ. ಬಟ್ ನಮ್ಮ ರಾಮನಗರದಲ್ಲಿ ನಮ್ಮ ಚಾಮುಂಡೇಶ್ವರಿ ಕರ್ಗಕ್ಕೆ ವಿಶೇಷವಾಗಿ 80 ವರ್ಷದ ಇತಿಹಾಸ ಇದೆ. ಇದುವರೆಗೂ ಚಾಮುಂಡೇಶ್ವರಿ ಹಬ್ಬದಲ್ಲಾಗಲಿ ಬಂಡಿ ಮಹಾಕಾಳಮ್ಮನ ಹಬ್ಬದಲ್ಲಾಗಲಿ ಯಾವುದೇ ಥರದ ಮುಸ್ಲಿಂ ಗಲಾಟೆ ಕೂಡ ಯಾರೂ ಮಾಡಿಲ್ಲ. ಅಷ್ಟು ಚೆನ್ನಾಗಿ ದರ್ಗಾಗೆಲ್ಲ ಹೋಗುತ್ತೆ ನಮ್ಮ ಕರ್ಗ. ಅವ್ರು ಯಾವುದು ರಿಸ್ಟ್ರಿಕ್ಷನ್ ಮಾಡಲ್ಲ, ಏನೂ ಮಾಡಲ್ಲ. ನಮ್ಮ ಇದರಲ್ಲಿ ತುಂಬಾ ಚೆನ್ನಾಗಿದೆ. ಸೌಹಾರ್ದತೆಯಿಂದ ನಾವು ಇಲ್ಲಿದ್ದೀವಿ. ಅವ್ರ ಹಬ್ಬಕ್ಕೆ ನಾವು ಪ್ರಾಬ್ಲಮ್ ಮಾಡಲ್ಲ, ನಮ್ಮ ಹಬ್ಬಕ್ಕೆ ಅವ್ರು ಪ್ರಾಬ್ಲಮ್ ಮಾಡಲ್ಲ. ನಮ್ಮ ಹಬ್ಬಕ್ಕೂ ಕರ್ಗಕ್ಕೂ ಅವರು ತುಂಬ ಚೆನ್ನಾಗಿ ಬಂದು ಮಾಡ್ತಾರೆ. ನೋಡಿ, ಇದು ಬಂಡಿ ಮಹಾಕಾಳಮ್ಮನ ದೇವಸ್ಥಾನದ ಹತ್ರ ಲೈಟ್ ಅರೇಂಜ್ಮೆಂಟ್ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ವರ್ಷ ಕುಮಾರಸ್ವಾಮಿ ನೇತೃತ್ವದಲ್ಲಿ ತುಂಬಾ ಚೆನ್ನಾಗಿ ಆಗ್ತಿತ್ತು. ಬಟ್ ಈ ವರ್ಷ ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರ ಅಮ್ಮ ಶಿವೈಕ್ಯರಾಗಿರೋದ್ರಿಂದ ಈ ಸಲ ಬರ್ತಾರೋ ಇಲ್ಲ ನಂಗೆ ಗೊತ್ತಿಲ್ಲ. ಬಂಡಿ ಮಹಾಕಾಳಮ್ಮನಿಗೆ ಕೊಂಡಕ್ಕೆ ಬೆಂಕಿ ಎಲ್ಲ ಹಾಕಿದ್ರು. ಎಷ್ಟೋ ಹಬೆ ಹೊಡಿತಿತ್ತು ಅಂದರೆ ಈ ಸಲ ಕೊಂಡಕ್ಕೆ ಸೌದೆ ತುಂಬ ಹೆವಿ ಬಂದಿತ್ತು. ಎಷ್ಟು ಬಂದಿತ್ತು ಅಂದರೆ ದೂರದಲ್ಲಿ ದೂರಲ್ಲಿ ನಿಂತ್ಕೊಂಡು ಹೋಗ್ತಿದ್ರು, ಹಬೆ ಹಾಗೆ ಹೊಡೆಯೋದು. ಅಷ್ಟು ಸೌದೆ ಬಂದಿತ್ತು. ಏನಾದ್ರು ಹರಕೆ ಮಾಡ್ಕೊಂಡಿದ್ರು ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ನಿನ್ನ ಕೊಂಡಕ್ಕೆ ನಾವು ಸೌದೆ ತಂದು ಹಾಕ್ತೀವಿ ಅಮ್ಮ ಅಂತ ಹರಕೆ ಮಾಡಿಕೊಂಡು ತಾಯಿ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾರೆ. ಇಲ್ಲಿ ಬಂಡಿ ಮಹಾಕಾಳಮ್ಮ ಮತ್ತು ಹುಲಿಯೂರಮ್ಮ ಮುಖಾಮುಖಿಯಾಗಿ ಇದು ಮಾತಾಡ್ತಿದ್ದಾರೆ. ಅದನ್ನು ಆ ಹೂವಿನ ಕರ್ಗ ಹಿಡ್ಕೊಂಡು ಕುಣಿತಾರಲ್ಲ, ಅದನ್ನ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಕುಣಿತಾರೆ ದೇವರು.
ನಮ್ಗೆ ಅದನ್ನೆಲ್ಲ ನೋಡೋಕ್ಕೆ ಒಂಥರ ಖುಷಿ. ಬಂಡಿ ಮಕ್ಕಳಮ್ಮ ಹೀಗೆ ಮೆರವಣಿಗೆ ಎಲ್ಲ ಹೋಗಿ ಮನೆ ಹತ್ರ ಇದ್ಕೊಂಡು ರೋಡಲ್ಲಿ ಬೀದಿನಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಹೋಗ್ತಾರೆ. ಅದನ್ನೆಲ್ಲ ನೋಡೋಕೆ ಒಂಥರ ಖುಷಿ. ಚೆನ್ನಾಗಿತ್ತು ಎಲ್ಲ. ಎಷ್ಟು ಎಲ್ಲ ಮನೆ ಹತ್ರ ದೇವರು ಬರ್ತಾರೆ ಅಂತ ಹೂವಿನ ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫುಲ್ಲು ನಮ್ಮ ಬಂಡಿ ಮಹಾಕಾಳಮ್ಮ ದೇವಸ್ಥಾನದಿಂದ ಇದು ಕೆಂಪೇಗೌಡ ಸರ್ಕಲ್ವರೆಗೂ ರೋಡ್ವರೆಗೂ ಬರುತ್ತೆ. ಅಲ್ಲಿ ಬರೋ ದಾರಿಗೆಲ್ಲ ಎಷ್ಟು ಚೆನ್ನಾಗಿ ಹೂವಿನ ಅರೇಂಜ್ಮೆಂಟ್ ಮಾಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ಹೂವಿನ ಹಾಸಿಗೆ ಮೇಲೆ ನಡ್ಕೊಂಡು ಬರ್ತಿದ್ರೆ ಅದನ್ನು ನೋಡೋಕ್ಕೆ, ಅದನ್ನು ಡ್ಯಾನ್ಸ್ ಮಾಡೋದನ್ನು ನೋಡೋಕ್ಕೆ ಕಣ್ಣು ಸಾಲಲ್ಲ. ಬಂಡಿ ಮಹಾಕಾಳಮ್ಮ ಹೂವಿನ ಕರ್ಕ ಎಲ್ಲ ಅಲಂಕಾರ ಎಲ್ಲ ಮಾಡಿಕೊಂಡು ಹೊರಗಡೆ ಬರ್ತಿದ್ದಾರೆ. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ ಹೇಳ್ತಾರಲ್ಲ, ಇದು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು ಅಮ್ಮನ ನೋಡೋಕ್ಕೆ. ನಮಗಂತೂ ನನ್ನ ಮಗಳಂತೂ ರಾತ್ರಿ ನಾವು ಅಲ್ಲಿಂದ ಹೊರಟಾಗ 12:30 ಆಗಿತ್ತು. ಆದ್ರೂ ಎಷ್ಟು ಎಲ್ಲಿ ಬಂದಿದ್ದೀವಿ ಮಗಳು, ಎಲ್ಲಿ ಬಂದಿದ್ದೀವಿ? ಜುಟ್ಟು ನೋಡು, ಟೋಪಿ ಹಾಕೆಲ್ಲ ಹೆಂಗಾಗೈತೆ. ನಾವು ಎಲ್ಲಿ ಬಂದಿದ್ದೀವಿ? ಮಾಮಿ ನೋಡಕ್ಕೆ ಬಂದಿದ್ದೀವಲ್ವಾ? ಖುಷಿ ಆಗ್ತಿದ್ಯಾ? ನಿದ್ದೆ ಬರ್ತಿಲ್ವಾ ನಿನಗೆ? ಹಾಂ, ಬರ್ತಿಲ್ವಾ? ಮಾಮಿ ಕೈ ಮುಕ್ಕು, ಒಳ್ಳೇದು ಮಾಡಪ್ಪ. ಮಾಮಿ ನೋಡಬೇಕು ಅಂದ್ರೆ ನಿದ್ದೆ ಎಲ್ಲ ಹೊಂಟೋಗ್ಬಿಡುತ್ತೆ ಅಲ್ವಾ ಬಂಗಾರಿಗೆ? ಮಾಮಿ ನೋಡೋಕ್ಕೆ ನಿದ್ದೆ ಎಲ್ಲ ಹೊಂಟೋಗ್ಬಿಡುತ್ತೆ ನಮ್ಮ ಬಂಗಾರಿಗೆ ಅಲ್ವಾ? ನಿದ್ದೆ ಬರ್ತಿಲ್ವಾ ನಿನಗೆ? ಹಾಂ, 11:30 ಆಯಿತು, ನಿದ್ದೆ ಬರ್ತಿಲ್ವಾ ನಿನಗೆ? ಜುಟ್ಟು ನೋಡಿ ಕರಡಿ ಮರಿಯಾಗೋಗಿದ್ದೆ. ನಿದ್ದೆ ಬರ್ತಿಲ್ವಾ ನಿನಗೆ? ಹಾಂ, ಮಾಮಿ ನೋಡ್ತೀಯಾ? ಎಲ್ಲೈತೆ ಮಾಮಿ? ಎಲ್ಲೈತೆ? ಅಲ್ಲಿ ನೋಡು, ಅಲ್ಲಿ ಕೈ ಮುಕ್ಕೋ. ಏನಂತ ಕೇಳ್ಕೊತೀಯ ಮಾಮಿನ? ಅದು ಏನಂತ ಕೇಳ್ತೀಯ ಮಾಮಿನ? ಅಲ್ಲಿ ಎಲ್ಲಿ ಮಾಮಿನ ಏನಂತ ಕೇಳ್ತೀಯ? ಪಪ್ಪಗೆ ಜ್ವರ ಕಮ್ಮಿ ಮಾಡಪ್ಪ ಅಂತ ಕೇಳ್ಕೊತೀಯಾ? ಹಾಂ, ಅಮ್ಮ ಬರಲಿ ಅಂತ ಫುಲ್ಲು ಹೂವು ಎಲ್ಲ ಹಾಕಿದ್ರು. ಅಮ್ಮನಿಗೆ ಹೂವಿನ ಕರ್ಕ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ. ಅಮ್ಮ ಬಂದಿಲ್ಲ, ಇಷ್ಟು ಹೊತ್ತು ಆದಮೇಲೆ ಅಮ್ಮ ಎಲ್ಲ ಬಂದಾಗ ಅದು ಫೀಲೇ ಬೇರೆ. ಅದ್ರ ಮೇಲೆ ನಡ್ಕೊಂಡು ಹೋಗ್ತಿರೋದನ್ನ ನೋಡೋದು ಖುಷಿಯೇ ಬೇರೆ. ಎಷ್ಟು ಜನ ಇದಕ್ಕಿಂತ ಕೊಟ್ಟ ಎಷ್ಟು ಜನ ಚಾಮುಂಡೇಶ್ವರಿ ಹಬ್ಬಕ್ಕೆ ಬಂಡಿ ಮಹಾಕಾಳಮ್ಮನ ಹಬ್ಬ ತುಂಬ ಖುಷಿಯಾಗುತ್ತೆ.
ಹಾಗೆ ಗಣೇಶನ ದೇವಸ್ಥಾನದ ಹತ್ರನೂ ಕೂಡ ಹೂವಿನ ಅಲಂಕಾರ ಎಲ್ಲ ಮಾಡ್ತಾಯಿದ್ರು ಅಮ್ಮ ಬರ್ತಾರೆ ಅಂತ. 9 ದುರ್ಗೆಯರು ಇಲ್ಲೇ ಹೋಗ್ತಾರೆ, ಹಾಗಾಗಿ ಇಲ್ಲೂ ಕೂಡ ಅರೇಂಜ್ಮೆಂಟ್ ಮಾಡ್ತಾಯಿದ್ರು. ಇನ್ನೂ 12:15 ಆಗಿತ್ತು ನಾವು ಹೊರಟಾಗ, ಇನ್ನೂ ಪ್ರಸಾದ ಕೊಡ್ತಾನೆ ಇದ್ದರು. ನಾವು ಸ್ವಲ್ಪ ದಿನ ಹಾಗೆ ಕೂತ್ಕೊಂಡು ಎಲ್ಲ ಹೂವಿನ ಅಲಂಕಾರ ಎಲ್ಲ ನೋಡಿಕೊಂಡು ಹಾಗೆ ಎಲ್ಲ ಹೂವಿನ ಅಲಂಕಾರ ಮಾಡ್ತಾ ಏನು